ನನ್ನ ಚೆನ್ನಾಗಿ ಸಾಕ್ಲಿಲ್ಲ ಅಂತ ಹೇಳಿ ಅವರ ತಾಯಿ ಮೇಲೆ ಕೇಸ್ ಹಾಕಿದ್ದಾನೆ ಈ ಜಾನಥನ್ ರಿಚರ್ಸ್. ಹೌದು, ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನ ಚೆನ್ನಾಗಿ ಸಾಕ್ಲಿಲ್ಲ ಅಂತ ಹೇಳಿ ಅವರ ಸ್ವಂತ ತಾಯಿ ಮೇಲೆ ಕೇಸ್ ಹಾಕಿ ಆ ಕೇಸಲ್ಲೂ ಕೂಡ ಗೆದ್ದು 15 ಲಕ್ಷ ರೂಪಾಯಿ ದುಡ್ಡನ್ನ ವಸೂಲಿ ಮಾಡಿದ್ದಾನೆ ಈ ಜಾನಥನ್ ರಿಚರ್ಸ್. ಮತ್ತೆ ಅಣ್ಣ ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ, ತನ್ನ ಸ್ಕೂಲ್ ಮೇಟ್ಸು, ಕಾಲೇಜ್ ಫ್ರೆಂಡ್ಸು, ಆಫೀಸ್ ಫ್ರೆಂಡ್ಸು, ಕೊಲೀಗ್ಸ್, ಅಷ್ಟು ಯಾಕೆ ಅಮೆರಿಕದ ಮಾಜಿ ಪ್ರೆಸಿಡೆಂಟ್ ಆದಂತಹ ಜಾರ್ಜ್ ಬುಷ್ನು ಕೂಡ ಸೇರಿಸಿ ಕಮ್ಮಿಲ್ಲ ಅಂದ್ರೂ 4,000 ಕೇಸ್ನ ಫೈಲ್ ಮಾಡಿದಂತೆ ಈ ಜಾನಥನ್ ರಿಚರ್ಸ್. ಸೊ ಇಷ್ಟೆಲ್ಲ ರೆಕಾರ್ಡ್ ಮಾಡಿದಂತಹ ಜಾನಥನ್ ರಿಚರ್ಸ್ ನೇಮ್ ನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅವರು ಇದು ಒಂದು ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು ಆ ಬುಕ್ ಅಲ್ಲಿ ಅವ್ರ ನೇಮ್ ನ ಹಾಕಿದ್ರಂತೆ. ಸೊ ನನ್ನ ಕೇಳಿದೆ ಹೇಗೆ ನೀವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರನ್ನ ಮೆನ್ಷನ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಂದು ಕೇಸ್ ನ ಫೈಲ್ ಮಾಡಿದ್ರಂತೆ. ಹೀಗೆ ಈ ಜಾನಥನ್ ರಿಚರ್ಸ್ ಎಲ್ಲರ ಮೇಲೆ ಕೇಸ್ ಹಾಕಿ ಬರೋಬ್ಬರಿ 40 ಕೋಟಿನ ವಸೂಲಿ ಮಾಡಿದಾನಂತೆ. ಹೀಗೆ ಜಾನಥನ್ ರಿಚರ್ಸ್ ನ ಮೀಡಿಯಾದವರೆಲ್ಲ ಕರೆದು ಇಂಟರ್ವ್ಯೂ ಮಾಡಿದ್ರಂತೆ. ಯಾಕೆ ನೀವು ಈ ತರ ಕೇಸ್ಗಳನ್ನ ಹಾಕ್ತಾ ಇದ್ದೀರಾ, ಜನಗಳಿಂದ ದುಡ್ಡು ವಸೂಲಿ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ಈ ಜಾನಥನ್ ರಿಚರ್ಸ್ ಅವರು ಏನೋ ಆನ್ಸರ್ ಕೊಡದೆ ಸೈಲೆಂಟ್ ಆಗಿ ಅಲ್ಲಿಂದ ಎದ್ದು ಹೋಗ್ಬಿಟ್ಟು ನನಗೆ ಮನಸ್ಸಿಗೆ ನೋವಾಗೋ ರೀತಿ ಈ ಮೀಡಿಯಾದವರು ಕ್ವಶನ್ ಕೇಳಿದ್ರು ಅಂತ ಹೇಳಿ ಅವ್ರ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆ ಕೇಸ್ನ ಕೂಡ ಫೈಲ್ ಮಾಡಿದ್ದಾರೆ. ಸೊ ನಾವೆಲ್ಲರೂ ಬದುಕ್ತಿರುವಂತಹ ಇಂಥ ಪ್ರಪಂಚದಲ್ಲಿ ಈ ತರ ವ್ಯಕ್ತಿಗಳು ಕೂಡ ಇದ್ದಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಟಾಟಾ, ಟೇಕ್ ಕೇರ್, ಬಾಯ್.